ಸೆಪ್ಟಿಕ್ ಟ್ಯಾಂಕ್ ಸ್ವಚ್ಛತೆಗೊಳಿಸತಕ್ಕಂಥ ಕಾರ್ಮಿಕರಿಗೆ ಔಟ್ಸೋರ್ಸ್ ಆಗಿರ್ಬೋದು, ಇನ್ಸೋರ್ಸ್ ಆಗಿರ್ಬೋದು, ಖಾಸಗಿಯವರು ಆಗಿರ್ಬೋದು, ಅವರಿಗೆಲ್ಲ ಆ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಒಂದು ನೌಕರರಿಗೆ ಅದನ್ನ ಯಾವ ರೀತಿ ಮುಂಜಾಗ್ರತೆಗಳನ್ನು ತಗೋಬೇಕು, ಯಂತ್ರಗಳ ಮೂಲಕ ಸ್ವಚ್ಛಗೊಳಿಸ್ತಾ ಇರೋದು ಕೂಡ ಅದನ್ನು ಯಾವ ರೀತಿ ಯಂತ್ರಗಳನ್ನು ಬಳಸಬೇಕು, ಆರೋಗ್ಯ ಮತ್ತು ಪ್ರಾಣದ ಹಿತದೃಷ್ಟಿಯಿಂದ ಯಾವೆಲ್ಲ ಕ್ರಮಗಳನ್ನು ತಗೋಬೇಕು ಅನ್ನೋದಕ್ಕೆ ಇವತ್ತು PPT ಮೂಲಕ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ತರಬೇತಿಗೆ ಎಲ್ಲರೂ ಆಗಮಿಸಿದ್ದಾರೆ. ಈಗ ತರಬೇತಿ ನಡೀತಾ ಇದೆ. ಈ ತರಬೇತಿ ಜೊತೆಗೆ ನಾವು ಈ ನಗರದಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನು ಮಾಡಬೇಕು, ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಮೇಸ್ತ್ರಿಗಳು ಮತ್ತು ಕಮಿಟಿ ಜೊತೆ ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ. ಈಗ ಪ್ಲಾಸ್ಟಿಕ್ನ ಪ್ರಥಮ ಹಂತದಲ್ಲಿ ಹೋಟ್ಲುಗಳು ಮತ್ತು ಕಾಂಡಿಮೆಂಟ್ಸಲ್ಲಿ 100%, ಇನ್ನು 10-15 ದಿನಗಳಲ್ಲಿ 100% ನಾವು ಪ್ಲಾಸ್ಟಿಕ್ ಮುಕ್ತ ಹೋಟೆಲನ್ನಾಗಿ ಮಾಡ್ತೀವಿ. ಎರಡನೇ ಹಂತದಲ್ಲಿ ಅಂಗಡಿಗಳಿಗೆ ನಾವು ರೈಡ್ ಮಾಡ್ತೀವಿ. ಈ ಸಾರ್ವಜನಿಕ ದಯವಿಟ್ಟು ಸಹಕಾರ ನೀಡಬೇಕು. ಕಸದ ಸಮಸ್ಯೆ ಪದೇ ಪ್ರತಿ ಊರಲ್ಲೂ ಕೂಡ ಸಮಸ್ಯೆ ಆಗ್ತಾಯಿದೆ. ಅದೇ ರೀತಿ ನಮ್ಮೂರಲ್ಲೂ ಆಗ್ತಾಯಿದೆ. ಬ್ಲ್ಯಾಕ್ ಸ್ಪಾಟ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಮನೆಯಿಂದ ಕಸವನ್ನು ನೀಡದೇ ಇರೋದಕ್ಕೆ ಕಾರಣ ಆಗುತ್ತೆ. ಪ್ರತಿಯೊಬ್ಬರು ಮನೆಯಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಸಂಗ್ರಹಣೆ ಮಾಡಿ ನಗರಸಭೆ ವಾಹನಕ್ಕೆ ಕಡ್ಡಾಯವಾಗಿ ನೀಡಬೇಕಾಗುತ್ತೆ. ನೀಡದೇ ಇದ್ದಲ್ಲಿ ಆ ಮನೆಯಿಂದ ನಾವು ದಂಡವನ್ನು ವಸೂಲಿ ಮಾಡೋಕ್ಕೆ ಕ್ರಮ ತಗೊಳ್ತೀವಿ. ದಂಡವನ್ನು ಪಾವತಿ ಮಾಡದಿದ್ದರೆ ಕ್ರಿಮಿನಲ್ ದಾವೆಯನ್ನು ಹುಟ್ಟುತ್ತಾಗುತ್ತೆ. ದಯವಿಟ್ಟು ಸಾರ್ವಜನಿಕರೆಲ್ಲರೂ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ, ಮೂಲದಲ್ಲೇ ಬೇರ್ಪಡಿಸಿ ನಗರಸಭೆ ವಾಹನಕ್ಕೆ ನೀಡಿ ನಗರದ ಸೌಂದರ್ಯ ಮತ್ತು ಸ್ವಚ್ಛತೆಯನ್ನು, ಸುಂದರವಾದ ನಗರವನ್ನು ರೂಪಿಸಲು ಸಹಕಾರ ನೀಡಬೇಕಾಗಿ ಕೋರಿಕೊಳ್ತೇನೆ. ಕ್ರಮಗಳನ್ನು ತಗೋಬೇಕಂತೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಯಾವ ಥರ ಕಾನೂನು ಸರ್? ಇವರು ಬರೋಲ್ಲ, ದಂಡ ಹಾಕೋದು ಎಷ್ಟಂತ ಅದು ಡಿಪೆಂಡ್ ಆಗುತ್ತೆ. ಅಲ್ಲಿ FIRಗೂ ಅವಕಾಶ ಇದೆ. 2-3 ಸರ್ತಿ ರೆಸ್ಪಾನ್ಸ್ ಮಾಡದೇ ಇದ್ದರೆ FIR ಆಗುತ್ತೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.